ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಇಸ್ರೇಲ್ನಲ್ಲಿ ಹಮಾಸ್ ಉಗ್ರರು ನಡೆಸಿದ ದಾಳಿಯನ್ನು ಹೋಲುವಂತಿದೆ. ಈ ಕುರಿತು ಒಂದು ವರದಿ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಉಗ್ರರ ದಾಳಿ ಈಗ ಆಘಾತಕಾರಿ ಆಯಾಮವೊಂದನ್ನು ಬಹಿರಂಗಪಡಿಸಿದೆ. ಪಾಕಿಸ್ತಾನ ಘೋಷಿತ ಉಗ್ರರು ನಡೆಸಿದ ದಾಳಿ ಇಸ್ರೇಲ್ನ ಹಮಾಸ್ನಲ್ಲಿ ನಡೆದ ದಾಳಿಯನ್ನು ಹೋಲುತ್ತದೆ. ಅಕ್ಟೋಬರ್ 7, 2023ರಂದು ಇಸ್ರೇಲ್ನಲ್ಲಿ ಇದೇ ರೀತಿಯಲ್ಲಿ ಹಮಾಸ್ ಉಗ್ರರು ಭೀಕರ ದಾಳಿ ನಡೆಸಿದ್ದರು. ಒಂದೇ ಒಂದು ವ್ಯತ್ಯಾಸವೆಂದರೆ ಅಲ್ಲಿ ಧರ್ಮದ ಕಾರಣಕ್ಕೆ ಯಹೂದಿಗಳ ಹತ್ಯೆಯಾಗಿತ್ತು. ಈಗ ಪಹಲ್ಗಾಮ್ನಲ್ಲಿ ಜನರನ್ನು ಗುಂಡಿಕ್ಕಿ ಹತ್ಯೆ ಮಾಡುವ ಮುನ್ನ ಅವರು ಯಾವ ಧರ್ಮದವರು ಎಂದು ಕೇಳಲಾಗಿದೆ. ಲಷ್ಕರ್ ತೊಯ್ಬಾ ಮತ್ತು ಜೈಷ್ ನಂತರ ಉಗ್ರ ಸಂಘಟನೆಗಳು ಈಗ ಹಮಾಸ್ ಮಾದರಿಯನ್ನು ನಕಲು ಮಾಡುತ್ತಿವೆ. 2 ತಿಂಗಳ ಹಿಂದಷ್ಟೇ ಈ ಉಗ್ರ ಗುಂಪುಗಳು ತಮ್ಮ ರ್ಯಾಲಿಗೆ ಹಮಾಸ್ ನಾಯಕನನ್ನು ಆಹ್ವಾನಿಸಿದ್ದರು. ಇದು ಚರ್ಚೆಗೆ ಆಸ್ಪದ ನೀಡಿದೆ. ಪಹಲ್ಗಾಮ್ನ ಇತ್ತೀಚಿನ ಉಗ್ರರ ದಾಳಿ ಇಡೀ ಪ್ರಪಂಚವನ್ನು ನಡುಗಿಸಿದೆ. ಈ ದಾಳಿಯ ದೃಶ್ಯಗಳು 1.5 ವರ್ಷಗಳ ಹಿಂದೆ ನಡೆದ ಇದೇ ರೀತಿಯ ಅಮಾಯಕ ಜನರ ಹತ್ಯೆಯನ್ನು ನೆನಪಿಸುವಂತಿದೆ. ಆಗ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಖುಷಿ ಸಂಭ್ರಮದಲ್ಲಿ ನಲಿದಾಡುತ್ತಿದ್ದ ಮುಗ್ಧ ಜನರ ನರಮೇಧವಾಗಿತ್ತು. ಅಕ್ಟೋಬರ್ 7, 2023ರಂದು ಹಮಾಸ್ ಉಗ್ರರು ಇಸ್ರೇಲ್ ನೆಲೆಯಲ್ಲಿ ಭೀಕರ ದಾಳಿ ನಡೆಸಿದ್ದರು. ಅವರ ಕ್ರೌರ್ಯ ಮಾನವೀಯತೆಯನ್ನು ಅಲುಗಾಡಿಸಿದೆ. ಪಹಲ್ಗಾಮ್ನಲ್ಲೂ ಅದೇ ರೀತಿ ದಾಳಿ ನಡೆದಿದೆ. ರಿಮ್ ಬಳಿಯ ನೋವಾ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ 250 ಮಂದಿ ಸೇರಿದಂತೆ 1200 ಜನರನ್ನು ಹಮಾಸ್ ಉಗ್ರರು ಹತ್ಯೆ ಮಾಡಿದ್ದರು. ಈ 2 ಘಟನೆಗಳಲ್ಲೂ ಸಂತಸದ ಕ್ಷಣ ಕಳೆಯುತ್ತಿದ್ದ ಅಮಾಯಕ ಜನರನ್ನು ಉಗ್ರರು ಗುರಿಯನ್ನಾಗಿಸಿಕೊಂಡಿದ್ದಾರೆ. ಈ 2ರಲ್ಲೂ ಆದ ಜೀವಹಾನಿ ಪ್ರಮಾಣವನ್ನು ನೀವು ನೋಡಬಹುದು. ಪಹಲ್ಗಾಮ್ನಲ್ಲಿ ಉಗ್ರರು ನೀವು ಯಾವ ಧರ್ಮದವರು ಎಂದು ಕೇಳಿ ಕಲ್ಮಾ ಪಠಿಸುವಂತೆ ಸೂಚಿಸುವ ಮೂಲಕ ಅವರ ಧರ್ಮವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಹಿಂದೂ ಕಾರಣ ಅವರಿಗೆ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಹಿಂದೂಗಳಿಗೆ ಶಿಕ್ಷೆ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಅಕ್ಟೋಬರ್ 7ರಂದು ನೋವಾದಲ್ಲಿ ಹಮಾಸ್ ಉಗ್ರರು ಆಯ್ದ ಯಹೂದಿಗಳನ್ನು ಹತ್ಯೆ ಮಾಡಿದ್ದರು. 2ರಲ್ಲೂ ಧರ್ಮದ ಆಧಾರದ ಮೇಲೆ ಸಾಮೂಹಿಕವಾಗಿ ಜನರನ್ನು ಹತ್ಯೆ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಘೋಷಿತ ಉಗ್ರರು ನಡೆಸಿದ ದಾಳಿಯ ತಂತ್ರಗಳು ಇಸ್ರೇಲ್ನಲ್ಲಿ ಹಮಾಸ್ ಉಗ್ರರು ನಡೆಸಿದ ತಂತ್ರದಂತಿದೆ. ಆರಂಭಿಕ ತನಿಖೆ ವೇಳೆ ಉಗ್ರರು ದಾಳಿಗೂ ಮುನ್ನ ಸ್ಥಳ ಗೊತ್ತುಪಡಿಸಿಕೊಂಡಿರುವುದು ತಿಳಿದುಬಂದಿದೆ. ನೋವಾ ಫೆಸ್ಟಿವಲ್ ಸ್ಥಳದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಹಮಾಸ್ ತಿಳಿದುಕೊಂಡಂತೆ ಬೈನರಸ್ ಕಣಿವೆಯಲ್ಲಿ ಎಷ್ಟು ಪ್ರವಾಸಿಗರು ಬರಬಹುದು ಎಂಬುದನ್ನು ಉಗ್ರರು ಗೊತ್ತುಪಡಿಸಿಕೊಂಡಿದ್ದಾರೆ. ಬಾಡಿ ಕ್ಯಾಮೆರಾಗಳನ್ನು ಬಳಸಿ ಉಗ್ರರು ಇಡೀ ದಾಳಿಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದರು ಎಂದು ವರದಿಗಳು ಹೇಳಿವೆ. ಹಮಾಸ್ ಉಗ್ರರು ಕೂಡ ಇದೇ ರೀತಿ ಎಲ್ಲವನ್ನೂ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದರು. 2 ಘಟನೆಗಳಲ್ಲೂ ಉಗ್ರರು ಓಡುವ ಜನರ ಮೇಲೆ ದಾಳಿ ನಡೆಸಿ ತ್ವರಿತವಾಗಿ ಪ್ರದೇಶವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದರು. ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟು ಉಲ್ಬಣದಿಂದ ಹಮಾಸ್ ಉಗ್ರರು ದಾಳಿ ಮಾಡಿದ್ದರು. ಕಾಶ್ಮೀರದಲ್ಲಿ ಸಹಜ ಪರಿಸ್ಥಿತಿ ಮರುಕಳಿಸಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗುತ್ತಿದ್ದಂತೆ ಹತಾಶೆಯಿಂದ ನಡೆದ ದಾಳಿಯಾಗಿದೆ. ಪಾಕಿಸ್ತಾನ ಮೂಲದ ಉಗ್ರರು ಶಾಂತಿಯನ್ನು ಸಹಿಸದೆ ದಾಳಿ ನಡೆಸಿದ್ದಾರೆ. ನೋವಾ ದಾಳಿಯನ್ನು ಭೀಕರ ದಾಳಿ ಎಂದು ಇಸ್ರೇಲ್ ಕರೆದಿದ್ದರೆ, ಪಹಲ್ಗಾಮ್ ದಾಳಿ ಕಾಶ್ಮೀರದಲ್ಲಿ 27 ವರ್ಷಗಳಲ್ಲಿಯೇ ನಡೆದ ಭೀಕರ ದಾಳಿಗಳಲ್ಲಿ ಒಂದಾಗಿದೆ.